ಕುವೆಂಪು ಅವರ ಲೈನ್ಗಳನ್ನ ಬದಲಾವಣೆ ಮಾಡಿರುವಂತದ್ದು ಏನ್ ಸರ್ವೆ ಮಾಡಲಿಕ್ಕೆ ದಯವಿಟ್ಟು ಕಾಂಟ್ರವರ್ಸಿ ಮಾಡಬೇಡಿ. ಮಕ್ಕಳು ಅನ್ಯಾಯ ಆದಾಗ ಪ್ರಶ್ನೆ ಮಾಡಬೇಕು, ದೌರ್ಜನ್ಯ ಆದಾಗ ಪ್ರತಿಭಟಿಸಬೇಕು, ಅನ್ಯಾಯದ ಆದವ್ರ ಪರವಾಗಿ ಧ್ವನಿ ಎತ್ತಬೇಕು. ಇದು ಬೇಸಿಕ್ ಕಾನ್ಸೆಪ್ಟ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ಆ ಲೈನ್ ನಲ್ಲಿ ಏನ್ ಧೈರ್ಯ ತುಂಬಬೇಕು ಅದು ತುಂಬ್ತೀವಿ. ಕುವೆಂಪು ಜಾಗೃತಿ ಮೂಡಿಸಿದ್ದಾರೆ, ಸಂವಿಧಾನ ಕಾನೂನು ಮತ್ತು ಹಕ್ಕು ಕೊಟ್ಟಿದ್ದಾರೆ. ಪ್ಲೀಸ್ ಡೋಂಟ್ ಮೇಕ್ ಕಾಂಟ್ರವರ್ಸಿ. See, why are you asking such questions? We have to develop the institution. Is that very important for you? Is it very important for you? Please don't make unnecessary controversies. We respect Kuvempu's and the Constitution is the great grantha of the country. So, he has enlightened people through his cultural movement. And Constitution given us the right based on the provisions, rights and fundamental rights. A mistake kaadade ilvalla. Who said mistakes? Why are you asking? So, mistake ಆಯ್ತು ಅಂತ ಯಾಕೆ ಹೇಳ್ತೀರಿ? ಮಿಸ್ಟೇಕ್ ಕಂಡೇ ಇಲ್ವಲ್ಲ ನಾವು? ನಾವೆಲ್ಲಿ ಕಂಡಿದ್ದೀವಿ? Where is the mistakes? ಕುವೆಂಪುರ ಬಗ್ಗೆ ನಾವೇ ಹೇಳ್ತೀವಿ. ಕುವೆಂಪು ಹೇಳಿದ ಸಂವಿಧಾನ ಬರ್ದಾಗ ಗೊತ್ತಾ ನಿಮ್ಗೆ? ಮುಗಿಯಿತು 6 ವರ್ಷ ಕಾಲ. ಇದು ಎಲ್ಲರ ಕಾಲ, ಇದು ಸರ್ವರ ಕಾಲ ಅಂತ, ಇದು ಸರ್ವೋದಯ ಕಾಲ ಅಂತ. ಅಂಡರ್ಸ್ಟುಡ್? ಕೈ ಮುಗಿಯೋದೇ ತಪ್ಪ ಅನ್ನೋದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ಯಾರು ಬಿಜೆಪಿ ಅವರು ನಿಮ್ಮನ್ನ ಸದನದಲ್ಲೂ ಕೂಡ ಇದನ್ನೇ ಪ್ರಶ್ನೆ ಮಾಡ್ತೀವಿ, ಅಲ್ಲಿ ಉತ್ತರ ಕೊಡಿ. ಖಂಡಿತ ಮಾಡಿ, ಅಲ್ಲಿ ಹೇಳ್ತೀನಿ ಬಿಡಿ, ಕೇಳಿ, ಅಲ್ಲಿ ಗಿವ್ ದೆಮ್ ಆನ್ಸರ್. ಈ ಬದಲಾವಣೆಯಿಂದ ಮಕ್ಕಳ ಮನಸ್ಸಲ್ಲಿ ಏನ್ ಪರಿಣಾಮ ಆಗುತ್ತೆ? ಯಾವುದು ಏಕಾಏಕಿ ಕುವೆಂಪು ಲೈನ್ ಬದಲಾವಣೆ ಮಾಡಿ ಬದಲಾವಣೆ ಯಾರು ಮಾಡಿದವರು? ಯಾರು ಮಾಡಿದ್ರು ಹೇಳಿ? ವೈ ಶುಡ್ ಪ್ರಶ್ನೆ ಮಾಡಿ ಕುವೆಂಪು ವಿಚಾರ ತಲೆಗೆ ತುಂಬ್ತೀವಿ, ನಾರಾಯಣ ಗುರುದು ತುಂಬ್ತೀವಿ, ಸಾವಿತ್ರಿ ಪುಲೆಯವರು ಮಹಾತ್ಮ ಪುಲೆಯವರು ಕುರಿತು ಅಂಬೇಡ್ಕರ್ ಬಸವ ಎಲ್ಲರೂ ತುಂಬ್ತೀವಿ. ಬದಲಾವಣೆ ಮಾಡೋರು ಯಾರು? ಪ್ರಶ್ನೆ ಮಾಡುವ ವಿ ಆರ್ ಫಾರ್ ಐಡಿಯಾಲಜಿಕಲ್ ಬಿಲ್ಡಿಂಗ್ ಎ ಕಲ್ಚರಲ್ ಲೀಡರ್ಶಿಪ್. ಪ್ರಶ್ನೆ ಮಾಡುವ ಧೈರ್ಯವನ್ನ ಶಾಲೆ 4 ಗೋಡೆ ಮಧ್ಯೆ ಶಿಕ್ಷಕರವರಿಗೆ ಧೈರ್ಯ ತುಂಬ್ತಾರೆ, ಆದ್ರೆ ಅದನ್ನ ಹೊರಗಡೆ ಹಾಕಿ ಬದಲಾವಣೆ ಮಾಡುವಂತದ್ದು ಮಕ್ಕಳ ಮನಸ್ಸಲ್ಲಿ ಏನ್ ಪರಿಣಾಮ ಬೀರುತ್ತೆ? ಅದು ನಿಮ್ಮ ಮೇಲೆ ಆಗ್ಬೋದು, ನಿಮಗನ್ಸ್ಬೋದು, ಮಕ್ಕಳಿಗನ್ಸಲ್ಲ. ದಯವಿಟ್ಟು ಮಕ್ಕಳಿಗೆ, ಯುವ ಸಮಾಜಕ್ಕೆ ಏನ್ ಬೇಕೋ ಅದನ್ನ ಕೇಳಿ, ಅದನ್ನ ಹೇಳ್ತೀನಿ. ದಯವಿಟ್ಟು ನೀವು ಅದನ್ನೇ ಮಾಡಿ. ಬಟ್ ಸರ್, ಬಿಜೆಪಿ ಅವರು ಇದನ್ನ ಕಾಂಟ್ರವರ್ಸಿಯಲ್ ಸ್ಟೇಟ್ಮೆಂಟ್, ಬಿಜೆಪಿ ಕಾಂಟ್ರವರ್ಸಿ ಮಾಡಿದಿರೋ ವಿಷಯ ಯಾವುದು? ಅಭಿವೃದ್ಧಿ ಬಿಟ್ಟು, ಸಂವಿಧಾನ ಬಿಟ್ಟು, ಕುವೆಂಪು ವೈಚಾರಿಕತೆ ನಿಲುವುಗಳನ್ನು ಬಿಟ್ಟು, ಬಸವನ ಜಾತಿ ವಿನಾಶ ಬಿಟ್ಟು, ಸುಖಿ ರಾಜ್ಯ ಬಿಟ್ಟು ಮಾಡೋದು ಏನಿದೆ? ಬೇರೆ ಇನ್ನೇನ್ ಮಾಡ್ತಾರೆ? ಇಲಾಖೆಯ ಅಧಿಕೃತ ಆದೇಶ ಆಗಿದೆ ಯಾವುದು? ಬದಲಾವಣೆ ಮಾಡುವಂತ ಪುನಃ ಇದೇ ಕೇಳ್ತಿರಲ್ಲ ನೀವು. ಯಾರು ಇಂಟ್ರೆಸ್ಟೆಡ್ ಇನ್ ಮೇಕಿಂಗ್ ಎನ್ ಇಶ್ಯೂ ಕಾಂಟ್ರವರ್ಸಿ? ಸರ್, ಈಗ ನಾವು ವಾಪಸ್ ತೆಗೆದುಕೊಳ್ಳೋದು ಬಿಡಲ್ಲ ಅಂತ ಬಿಜೆಪಿ ಅವರು ವಿಪಕ್ಷ ನಾಯಕ ಆರೋಪ ಮತ್ತೆ ನೋಡ್ರಿ, ಅವೆಲ್ಲ ನಾನು ಏನಾಗಿದೆ ಗೊತ್ತು, ನೀವು ಕೇಳಿದ್ರಿ, ಹೇಳ್ತಾ ಇದ್ದೀನಿ. ನಾನು ಐಡಿಯಾಲಜಿಕಲ್ ಬೇಸಿಸ್. ವಿ ರೆಸ್ಪೆಕ್ಟ್ ಕುವೆಂಪು ನಮ್ಮ ಐಕಾನ್. ಅವರು ಈಸ್ ಅವರ್ ಐಕಾನ್. ಕಾನ್ಸ್ಟಿಟ್ಯೂಷನ್ ನಮ್ಮ ದೊಡ್ಡ ಗ್ರಂಥ, ಇಡೀ ಪ್ರಪಂಚ ದೇಶದಲ್ಲಿ ದೊಡ್ಡ ಗ್ರಂಥ ಅದು. ಅದಕ್ಕಿಂತ ಯಾವ ಗ್ರಂಥ ಇದೆ? ಅದಕ್ಕಿಂತ ದೊಡ್ಡ ದೇವರು ಯಾವ್ದು ಸಂವಿಧಾನದ ಮೇಲೆ? ಸೊ ಇವನ್ನೆಲ್ಲ ಸನ್ಯಾಸರಿ ಕೆಲ್ಸಕ್ಕೆ ಬರದಿದ್ದ ವಿಷಯ ತಗೊಂಡು ನೀವು ರೆಸ್ಪಾನ್ಸಿಬಲ್ ಇದಾಗಿ ಹೇಳ್ಬಿಡಿ. ಯಾಕೆ ಇದಾಗುತ್ತೆ? ಹೌದ್ರಿ. ಮೋರ್ ದನ್ ದಮ್ ಯು ಆರ್ ಇಂಟ್ರೆಸ್ಟೆಡ್. ಸರ್ಕಾರದ ನಿರ್ಧಾರ ಸರಿ ಇದೆ ಅನ್ನುವಂಥದ್ದು ಯಾವುದು? ನಾನು ಕುವೆಂಪು ಅವರು ಏನ್ ಹೇಳಿದರೆ ಅದನ್ನ ಎಲ್ಲಿ ಕಾಂಟ್ರವರ್ಸಿ ಮಾಡಿದೀವಿ ನಾವು? ಎಲ್ಲಿ ಬೇಡ ಅಂತ ಹೇಳಿದೀವಿ? ಯು ಟೆಲ್ ಮಿ, ಎಲ್ಲಿ ಬೇಡ ಅಂತ ಹೇಳಿದ್ವಿ? ನೋಡ್ರಿ, ಅದನ್ನು ಇಡ್ತೀವಿ, ಸಂವಿಧಾನದ ಆಶಯಗಳನ್ನು ಇಡ್ತೀವಿ. ಕುವೆಂಪು ವಿಚಾರಧಾರೆ ಮೇಲೆ ಸಮಾಜ ಕಟ್ಟಬೇಕು, ಸಂವಿಧಾನದ ಮೇಲೆ ಸಮೃದ್ಧ ಭಾರತ ಕಟ್ಟಬೇಕು. Why are you making unnecessary controversies? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.